ರಾಜ್ಯದಲ್ಲಿ ಸಿಎಂ ಬದಲಾವಣೆ ಜೊತೆಗೆ ಗ್ಯಾರಂಟಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆ, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರೋದು ರಾಜ್ಯ ಸರ್ಕಾರ. ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ಕೂಡ ನಾವು ನಿಲ್ಲಿಸೋದಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಮಾಧ್ಯಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿ ಯಾವ ಗ್ಯಾರಂಟಿಯನ್ನ ಕೂಡ ನಾವು ನಿಲ್ಲಿಸೋದಿಲ್ಲ. ಏನು ಪ್ರತಿಪಕ್ಷಗಳು ವದಂತಿಯನ್ನ ಮಾಡ್ತಾ ಇದ್ದಾವೋ ಅದಕ್ಕೆ ಯಾರೂ ಕೂಡ ಕಿವಿ ಕೊಡಬೇಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಗೃಹಲಕ್ಷ್ಮಿ, ಗೃಹಜ್ಯೋತಿ ಫಲಾನುಭವಿಗಳಿಗೆ ಹೇಳಿದ್ದಾರೆ. ಗ್ಯಾರಂಟಿ ಸರ್ಕಾರದ ಹೆಮ್ಮೆಯ ಯೋಜನೆಗಳು, ಮಹತ್ವದ ಯೋಜನೆಗಳು. 100ಕ್ಕೆ 100ರಷ್ಟು ನಾವು ಗ್ಯಾರಂಟಿಯನ್ನ ಮುಂದುವರಿಸ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿರೋದು. ಈಗ ಗ್ಯಾರಂಟಿ ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಸಾಕಷ್ಟು ವದಂತಿಗಳು ಹಬ್ತಾ ಇದೆ. ಪ್ರತಿಪಕ್ಷಗಳು ಒಂದಲ್ಲ ಒಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾವೆ. ಅದರಲ್ಲೂ ಕೂಡ ವಿಜಯೇಂದ್ರ ಅವರು ಇದು ಗೃಹಲಕ್ಷ್ಮಿ ಅಲ್ಲ, ಚುನಾವಣಾ ಲಕ್ಷ್ಮಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ. ಆದ್ರೆ ಏನು ಸರ್ಕಾರದಿಂದ ಹಣ ಪೋಲಾಗ್ತಾ ಇದೆಯಲ್ವಾ, ಸರಿಸುಮಾರು 100 ಕೋಟಿಯಷ್ಟು ಹಣ ಮೃತರ ಖಾತೆಗಳಿಗೆ ಹೋಗ್ತಾ ಇದೆ. ಜಿಎಸ್ಟಿ ಪಾವತಿ ಮಾಡ್ತಾ ಇರೋರ ಖಾತೆಗೆ ಹೋಗ್ತಾ ಇದೆ. ಅದನ್ನ ನಿಲ್ಲಿಸ್ತಾ ಇದೀವಿ ಬಿಟ್ರೆ ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ಯೋಜನೆಗಳನ್ನ ಸಂಪೂರ್ಣವಾಗಿ ನಿಲ್ಲಿಸೋದಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರೋದು. ಆದ್ರೆ ಮಹಿಳೆಯರಲ್ಲಿ ಒಂದ್ ರೀತಿ ಗೊಂದಲ. ಈಗ ಮತ್ತೆ ಅರ್ಜಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಸಾಲ್ ಕಟ್ಟಿ ನಿಲ್ಬೇಕಾ? ಇಂಥ ಸಾಕಷ್ಟು ಪ್ರಶ್ನೆಗಳು ಮಹಿಳೆಯರನ್ನ ಕಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಈಗ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ, ನಿಜ. ಈಗ ಕೇವಲ 2 ಗ್ಯಾರಂಟಿಗೆ ಮಾತ್ರ ಇದು ಸೀಮಿತ ಆಗುತ್ತಾ ಅಥವಾ ಮುಂದುವರೆದಂತೆ ಇನ್ನು ಹೆಚ್ಚಿನ ಗ್ಯಾರಂಟಿಗಳಿಗೂ ಇದು ಮುಂದುವರಿತಾ ಹೋಗುತ್ತಾ? ನೈನ ಸದ್ಯಕ್ಕೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಸಭೆಯಲ್ಲಿ ಏನು ಪ್ರಕಟ ಮಾಡಿದ್ದಾರೆ, ಒಂದು ರೀತಿಯಲ್ಲಿ ರಾಜ್ಯದ ಅದರಲ್ಲೂ ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ, ಒಂದು ರೀತಿಯಲ್ಲಿ ಅವರಿಗೆಲ್ಲ ಶಾಕಿಂಗು. ಮತ್ತೆ 2 ಯೋಜನೆಗಳಿಗೆ ಅರ್ಜಿ ಹಾಕಬೇಕು ಅನ್ನುವಂತಹ ವಿಚಾರ. ಇದನ್ನ ಡಿ ಕೆ ಶಿ ಅವರು ನಿನ್ನೆ ಹೇಳಿದ್ದಾರೆ. ಯಾವ ರೀತಿ ಅರ್ಜಿ ಹಾಕಬೇಕು, ಅದಕ್ಕೆಲ್ಲ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಎಲ್ಲವೂ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಮಾರ್ಗಸೂಚಿ ಪ್ರಕಟ ಆಗುತ್ತೆ. ಮತ್ತೆ ಅರ್ಜಿ ಹಾಕಬೇಕಾಗುತ್ತೆ. ಜೊತೆಗೆ ಬಯೋಮೆಟ್ರಿಕ್ ವಿವರವನ್ನು ಕೂಡ ಕೊಡಬೇಕಾಗುತ್ತೆ. ಫಲಾನುಭವಿಗಳು ಯಾರೆಲ್ಲ ಇದ್ರು ಎಲ್ಲರೂ ಕೂಡ ಫೋಟೋ ಸಮೇತ ಅವರ ವಿಳಾಸ ಸಮೇತ ಕೊಡಬೇಕಾಗುತ್ತೆ. ಆರಂಭದಲ್ಲಿ ಗ್ಯಾರಂಟಿಗಳನ್ನು ಕೊಡುವಾಗ ಯಾವ ರೀತಿ ಪ್ರಕ್ರಿಯೆ ಇತ್ತು ಅದೇ ರೀತಿ ಪ್ರಕ್ರಿಯೆ ಮತ್ತೆ ಅಧಿಕಾರಿಗಳಿಗೆ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ರೀಸೈಕಲ್ ಒಂದು ರೀತಿಯಲ್ಲಿ ಮತ್ತೆ ಸೈಕಲ್ ರಿಪೀಟ್ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ವಿವರಗಳನ್ನು ಕೂಡ ಮತ್ತೆ ಪಡ್ಕೊಂಡು ಅಸಲಿ ಎಷ್ಟು ಜನ ಇದ್ದಾರೆ ಫಲಾನುಭವಿಗಳು ಅನ್ನೋ ಲೆಕ್ಕಾಚಾರವನ್ನು ರಾಜ್ಯ ಸರ್ಕಾರ ತಗೊಳ್ತಾ ಇದೆ. ಜೊತೆಗೆ ಯಾರಿಗೆಲ್ಲ ಅನರ್ಹರಿದ್ರು ಅವ್ರಿಗೆಲ್ಲ ಹೋಗ್ತಾ ಇತ್ತು. ಈಗಾಗಲೇ 100 ಕೋಟಿ ವ್ಯರ್ಥ ಹಣ ಅನರ್ಹರ ಪಾಲಾಗಿದೆ. ಆ ಹಿನ್ನೆಲೆಯಲ್ಲಿ ಮುಂದೆ ಹಣ ವ್ಯರ್ಥ ಆಗಬಾರ್ದು, ಜೊತೆಗೆ ಆರ್ಥಿಕ ಹೊರೆ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ತಿದೆ. ಎಲ್ಲವೂ ಕೂಡ ಸೋರಿಕೆ ಆಗಬಾರ್ದು, ಯಾವುದು ಕೂಡ ಹೋಗಬಾರ್ದು ವ್ಯರ್ಥವಾಗಿ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮರುಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳಲ್ಲಿ ಮರುಪರಿಷ್ಕರಣೆಯನ್ನು ಈಗಾಗಲೇ ಮಾಡ್ತಾ ಇದೆ. ಈ ಹಿಂದೆ ಆಹಾರ ಇಲಾಖೆಯಲ್ಲೂ ಕೂಡ ಅನ್ನಭಾಗ್ಯದಲ್ಲೂ ಕೂಡ ಒಂದಷ್ಟು ಪರಿಷ್ಕರಣೆ ಮಾಡಲಾಯಿತು. ಸಾಕಷ್ಟು ವಿರೋಧ ಕೂಡ ಅದಕ್ಕೆ ಬಂತು. ಅದಾದ ನಂತರ ಈಗ ಗೃಹಲಕ್ಷ್ಮಿ, ದೊಡ್ಡ ಮೊತ್ತದ ಹಣಕಾಸು ಬೇಡುವಂತಹ ಯೋಜನೆ ಇದು ಗೃಹಲಕ್ಷ್ಮಿ. ಗೃಹಜ್ಯೋತಿಗೂ ಅಷ್ಟೇ 1.25 ಕೋಟಿ ಫಲಾನುಭವಿಗಳಿದ್ದಾರೆ ಗೃಹಜ್ಯೋತಿನಲ್ಲಿ. ಇಲ್ಲಿ 1,26,00,000 ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಇವರಲ್ಲಿ ಬಹುತೇಕ ಈ 3 ವರ್ಷದಲ್ಲಿ ತುಂಬಾ ಜನ ತೀರ್ಕೊಂಡಿದ್ದಾರೆ. ಜೊತೆಗೆ 2 ಖಾತೆಗಳಿಗೆ ಹೋಗ್ತಾ ಇದೆ. ಒಂದೇ ಮನೆಯಲ್ಲಿ 4 ಫಲಾನುಭವಿಗಳಿದ್ದಾರೆ. ಇವೆಲ್ಲವೂ ಕೂಡ ಆರೋಪಗಳಿದ್ದಾವೆ. ಆ ಹಿನ್ನೆಲೆಯಲ್ಲೇ ವ್ಯರ್ಥವಾಗಿ ಹಣ ಸೋರಿಕೆ ಆಗ್ತಾ ಇದೆ. ಅದನ್ನೆಲ್ಲ ತಡೆಯೋದಕ್ಕೆ ಮತ್ತೆ ಅಸಲಿ ಫಲಾನುಭವಿಗಳು ಯಾರು ಅನ್ನುವಂತಹ ದೃಢೀಕರಣ ಮಾಡಿಕೊಳ್ಳೋದಕ್ಕಾಗಿ ರಾಜ್ಯ ಸರ್ಕಾರ ಮುಂದಾಗಿದೆ. ಜೊತೆಗೆ ಅರ್ಹರಿಗೆ ರಾಜ್ಯ ಸರ್ಕಾರ ಮೋಸ ಮಾಡೋದಿಲ್ಲ. ಅರ್ಹರಿಗೆ ಏನು ತಲುಪಬೇಕೋ ತಲುಪುತ್ತೆ. ಅನರ್ಹರು ಯಾರಿದ್ದಾರೆ ಅವ್ರಿಗೆ ನಾವು ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ವಿಶ್ವಾಸದ ಮಾತುಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲೇ ಮರುಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಾಕಷ್ಟು ಟೀಕೆ ಬರ್ತಾ ಇದೆ, ಫಲಾನುಭವಿಗಳಿಂದ ಸಾಕಷ್ಟು ಆಕ್ಷೇಪ ಬರ್ತಾ ಇದೆ. ಆದರೂ ಕೂಡ ಈ ಕ್ರಮ ಬಹಳ ಅನಿವಾರ್ಯ ಅನ್ನುವಂತಹ ನಿರ್ಧಾರದಿಂದ ರಾಜ್ಯ ಸರ್ಕಾರ ಹೆಜ್ಜೆ ಇಟ್ಟಿರುವಂತದ್ದು. ಜೊತೆಗೆ ವಿಪಕ್ಷಗಳ ಟೀಕೆಗೂ ಕೂಡ ರಾಜ್ಯ ಸರ್ಕಾರ ಉತ್ತರ ಕೊಟ್ಟಿರುವಂತದ್ದು. ಫಲಾನುಭವಿಗಳು ಯಾರೆಲ್ಲ ನಕಲಿ ಇದ್ರು, ನಕಲಿ ಖಾತೆಗಳಿಗೆ ಹೋಗ್ತಾ ಇತ್ತು, ಅನರ್ಹರಿದ್ರು, ನಾವೆಲ್ಲ ಮಾಡಿ ತೋರಿಸ್ತೇವೆ. ಸದ್ಯ ಕ್ಯಾಬಿನೆಟ್ ಅಲ್ಲೂ ಕೂಡ ಚರ್ಚೆ ಆಗಬೇಕು. ಎಲ್ಲವನ್ನೂ ಕೂಡ ಮಾಡಿ ನಾವು ಉತ್ತರ ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಜಾರ್ಜ್ ಹೇಳಿದ್ದಾರೆ. ಸದ್ಯಕ್ಕೆ 2 ಯೋಜನೆಗಳಿಗೆ ಮರುಪರಿಷ್ಕರಣೆ ನಡೀತಾ ಇದೆ. ಈ ಹಿಂದೆ ಅನ್ನಭಾಗ್ಯಕ್ಕೂ ಮಾಡಿದ್ದಾರೆ. ಮುಂದಿನ 2 ಯೋಜನೆಗಳಿಗೆ ಏನಾದರೂ ಅಗತ್ಯ ಇದ್ರೆ ಅದಕ್ಕೂ ಕೂಡ ಮರುಪರಿಷ್ಕರಣೆ ಇರುತ್ತೆ. ನಯನ. ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿದೆ, ತಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಈಗ ರಾಜ್ಯ ಸರ್ಕಾರ ಏನೋ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ, ಆದ್ರೆ ಇದು ಪ್ರತಿಪಕ್ಷಗಳಿಗೂ ಕೂಡ ಆಹಾರವಾಗಿ ಪರಿಣಮಿಸ್ತಾ ಇದೆ.